ಹಾಯ್ ಫ್ರೆಂಡ್ಸ್, ಅನಿತಾ ಗುರಡ್ಡಿ ಕಿಚನ್ಗೆ ಸ್ವಾಗತ. ನಾನಿವತ್ತು ಅಗಸೆ ಬೀಜದ ಚಟ್ನಿ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ. ನೋಡಿ, ಅಗಸೆ ತೊಗೊಂಡಿದ್ದೀನಿ. ನಾನು ಒಂದು 100 ಗ್ರಾಮ್ನಷ್ಟು ಅಗಸೆ ತೊಗೊಂಡಿದ್ದೀನಿ. ಹುರಿತಾ ಇದ್ದೀನಿ ಲೋ ಫ್ಲೇಮಲ್ಲಿ. ಆದಷ್ಟು ನಾವು ಲೋ ಫ್ಲೇಮಲ್ಲೇ ಹುರ್ಕೊಳ್ಬೇಕು. ನೋಡಿ, ಈಗ ಹಾಕಿದ್ದೀನಲ್ಲ, ಇದು ಹುರಿದ ಮೇಲೆ ಎಷ್ಟು ದಪ್ಪ ದಪ್ಪ ಆಗಿರುತ್ತೆ ನೋಡಿ. ಇದು ಅಗಸೆ ಬೀಜ. ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲಲ್ಲಿ ಇದು ಒಂದು ಚಟ್ನಿ ಪುಡಿಗಳಲ್ಲಿ ಇದು ಒಂದು ಫೇಮಸ್ಸು. ಈಗ ಶೇಂಗಾ ಚಟ್ನಿ, ಪುಟಾಣಿ ಚಟ್ನಿ, ಆಮೇಲೆ ಗುರೆಳ್ ಚಟ್ನಿ ಮಾಡ್ತೀವಲ್ಲ, ಇದು ಅಗಸೆ ಚಟ್ನಿನೂ ಹಾಗೆ. ಅಗಸೆ ಚಟ್ನಿನೂ ಬೇಕೇ ಬೇಕು ನಮಗೆ. ಯಾವಾಗಲಾದರೂ ಹಬ್ಬ ಹುಣ್ಣಿಮೆ ಈ ಥರ ಇದ್ದಾಗ ನಾವು ಅಗಸೆ ಚಟ್ನಿನೂ ಮಾಡ್ಕೊಳ್ತೀವಿ. ರೊಟ್ಟಿ ಜೊತೆ ತಿನ್ನೋಕ್ಕೆ ಮಾಡಿಟ್ಟಿರ್ತೀವಿ. ಅದಕ್ಕೋಸ್ಕರ ಇದನ್ನು ಮಾಡಿ ತೋರ್ಸೋಣ ಅಂತ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಚಟಪಟ ಚಟಪಟ ಅಂತ ಉರಿಬೇಕಿದು. ನೋಡಿ, ಹುರಿದ ಮೇಲೆ ಎಷ್ಟು ಈ ಕಾಳು ದಪ್ಪ ಆಗಿರುತ್ತೆ ನೋಡಿ. ಇದು ಅಗಸೆ ಬೀಜದ್ದು. ನೋಡಿ, ಇದನ್ನು ಹುರ್ಕೊಂಡಿದ್ದೀನಿ. ಈಗ ನಾನು ಮಿಕ್ಸಿಗೆ ಹಾಕ್ಕೊಳ್ತೀನಿ. ನೋಡಿ, ಈಗ ಮಿಕ್ಸಿ ಮಾಡ್ಕೊಳ್ತೀನಿ ನಾನು ಚಟ್ನಿನ. ನೋಡಿ, ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಬಿಡಿಸಿಟ್ಕೊಂಡಿರೋ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಅಚ್ಚ ಖಾರದ ಪುಡಿ ಹಾಕ್ಕೊಳ್ತೀನಿ 2 ಸ್ಪೂನು. ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ಜೀರಿಗೆ ಹಾಕ್ಕೊಳ್ತೀನಿ. ಒಂದು ಅರ್ಧ ಸ್ಪೂನು ಜೀರಿಗೆ ಹಾಕ್ಕೊಳ್ತೀನಿ. ಅರ್ಧ ಸ್ಪೂನ್ ಕಡಿಮೆ ಆಯಿತು, ಮತ್ತೊಂದು ಸ್ವಲ್ಪ ಹಾಕ್ಕೊಳ್ತೀನಿ. 1 ಸ್ಪೂನು ಜೀರಿಗೆ. ಇದು ಜೋಳದ ರೊಟ್ಟೆ ಜೊತೆ ಮೊಸರು ಹಾಕ್ಕೊಂಡು ತಿಂದರೆ ಇದು ತುಂಬ ಚೆನ್ನಾಗಿರುತ್ತೆ ಅಗಸೆ ಚಟ್ನಿ. ನೋಡಿ, ಸ್ವಲ್ಪ ಕರಿಬೇವು ಹಾಕ್ಕೊಳ್ತೀನಿ. ಕರಿಬೇವು ಹಾಕ್ಕೊಂಡು ಈಗ ಮಿಕ್ಸಿ ಮಾಡ್ಕೊಳ್ತೀನಿ. ಮಿಕ್ಸಿ ಮಾಡಿಕೊಂಡು ಇದನ್ನು ಚೆನ್ನಾಗಿ ನಾವು ಕೈಯಲ್ಲಿ ತಿಕ್ಕಬೇಕು. ಇದನ್ನು ಒಂದು ತಟ್ಟೆಗೆ ಹಾಕ್ಕೊಂಡು. ಇದು ಒಳ್ಳಲ್ಲಿ ಆದರೆ ತುಂಬ ಟೇಸ್ಟಿಯಾಗಿರುತ್ತೆ. ನಾವು ಮಿಕ್ಸಿ ಮಾಡಿ ಕೈಯಲ್ಲಿ ತಿಕ್ಕಿ ಮಾಡ್ತೀನಿ ನಾನು ಮನೆಯಲ್ಲಿ. ಒಳ್ಳಲ್ಲಿ ಕುಟ್ಟು ಮಾಡಿದರೆ ಸೂಪರಾಗಿರುತ್ತೆ ಇದು. ಆದ್ರೂ ಮಿಕ್ಸಿಲಿ ಮಾಡಿದ್ರೂ ಚೆನ್ನಾಗಿರುತ್ತೆ. ಯಾಕಂದರೆ ಕೈಯಲ್ಲಿ ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ತಿಕ್ಕೋಬೇಕು ನಾವು ಇದನ್ನು. ನೋಡಿ, ಸೂಪರಾಗಿರೋ ಒಂದು ಅಗಸೆ ಚಟ್ನಿ ರೆಡಿಯಾಗಿದೆ. ಯಾರೆಲ್ಲ ನಾನು ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ. ಮತ್ತೊಮ್ಮೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ನಮಸ್ಕಾರ.